ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜವನ್ನ ಇಳಿಸಿರುವುದನ್ನ ಖಂಡಿಸಿ ಇವತ್ತು ಬೃಹತ್ತಾದಂತಹ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಈ ಒಂದು ಕೆರಗೋಡು ಸ್ಥಳಕ್ಕೆ ಮಾಜಿ ಸಚಿವರು ಶಾಸಕರು ಆದಂತಹ ಜನಾರ್ದನ್ ರೆಡ್ಡಿ ಅವರು ಕೂಡ ಬಂದಿದ್ದಾರೆ. ನಮ್ಮ ಜೊತೆ ಅವರು ಕೂಡ ಇದ್ದಾರೆ, ಮಾತಾಡ್ತೀನಿ. ಸರ್, ನಿನ್ನೆ ಈ ಒಂದು ಸ್ಥಳ ಅಕ್ಷರಶಃ ರಣಾಂಗಣ ಆಗಿತ್ತು. ಹನುಮಧ್ವಜವನ್ನ ಇಳಿಸಿದ್ರು, ತಿರಂಗವನ್ನ ಆರಿಸಿದ್ದಾರೆ. ಇವತ್ತು ಈ ಒಂದು ಸ್ಥಳಕ್ಕೆ ಬಂದಿದ್ದೀರಾ. ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ನಿನ್ನೆ ಕೇಳಿ ಬಂದಿತ್ತು. ಕಾಂಗ್ರೆಸ್ ಅವರು ಬಿಜೆಪಿ ಮೇಲೆ, ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದ್ರು. ತಾವು ಈ ಒಂದು ಸ್ಥಳಕ್ಕೆ ಬಂದಿದ್ದೀರಾ, ಮೊದಲನೇದಾಗಿ ತಮ್ಮ ಸ್ಟೇಟ್ಮೆಂಟ್ ಏನು ಸರ್? ನೋಡಿ, ನಾನು ಗಂಗಾವತಿ ಭಾಗದ ಗಂಗಾವತಿಯ ಶಾಸಕನಾಗಿ ಏನು ಕಿಷ್ಕಿಂಧ ನಗರಿಯ ಅಂಜನಾದ್ರಿಯ ಹನುಮಂತ ಜನ್ಮಿಸಿರುವಂಥ ಒಂದು ಸ್ಥಳ ಗಂಗಾವತಿ ವಿಧಾನಸಭಾ ಕ್ಷೇತ್ರ. ಸೊ ಹನುಮಂತನ ಪಾದ ನಂಬಿಕೊಂಡೇ ನಾನು ರಾಜಕೀಯ ಕ್ಷೇತ್ರಕ್ಕೆ ಮರುಜನ್ಮ ಪಡೆದಿರುವಂಥ ಒಂದು ವಿಚಾರ ತಮಗೆಲ್ಲ ಗೊತ್ತಿರುವಂಥದ್ದು. ಸೊ ಹನುಮ ಜನ್ಮಿಸಿರುವಂಥ ಈ ಒಂದು ಕನ್ನಡ ನಾಡಲ್ಲಿ ಹನುಮ ಧ್ವಜಕ್ಕೆ ಅಪಮಾನ ಆಗಿರುವಂಥ ಈ ಒಂದು ಘಟನೆಯನ್ನು ಖಂಡಿಸಿ ಇಲ್ಲಿರುವಂಥ ಗ್ರಾಮಸ್ಥರನ್ನು ಬೆಂಬಲಿಸೋದಕ್ಕೆ, ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ಳೋದಕ್ಕೆ ನಾನು ಕೆರಗೋಡು ಗ್ರಾಮಕ್ಕೆ ನಾನು ಬಂದಿರುವಂಥದ್ದು. ಕಾಂಗ್ರೆಸ್ನ ಶಾಸಕರು ಮತ್ತೆ ಸಚಿವರು ಹೇಳ್ತಾ ಇದ್ದಾರೆ, ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಆರಿಸಿರುವಂತಹ ಸ್ಥಳ ಸಾರ್ವಜನಿಕ ಸ್ಥಳ. ಅಲ್ಲಿ ನ್ಯಾಷನಲ್ ಫ್ಲಾಗ್ ಮತ್ತು ಸ್ಟೇಟ್ ಫ್ಲಾಗ್ ಅನ್ನ ಬಿಟ್ಟು ಬೇರೆ ಆರಿಸೋದಕ್ಕೆ ಬರೋದಿಲ್ಲ. ಆರಿಸಿರುವಂಥದ್ದೇ ಇಲ್ಲಿಗಲ್ ಆಗಿ ಅನ್ನುವಂಥದ್ದು. ಹೀಗಾಗಿ ಇಳಿಸಿದ್ದೀವಿ, ತ್ರಿವರ್ಣ ಧ್ವಜವನ್ನು ಆರಿಸಿದ್ದೀವಿ ಅಂತೇಳಿ ಸ್ವತಃ ಸಿಎಂ ಅವರು ಕೂಡ ಹೇಳ್ತಾರೆ. ನೋಡಿ, ನಮ್ಮ ದೇಶದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಇದು ಸಾರ್ವಜನಿಕ ಸ್ಥಳ ಇನ್ನೊಂದು ಅನ್ನೋ ಪ್ರಶ್ನೆನೇ ಬರಲ್ಲ. ನಿಜವಾಗ್ಲೂ ಕೂಡ ಇದು ಸಾರ್ವಜನಿಕ ಸ್ಥಳ ಅನ್ನೋದು ನಿಮ್ಮ ಭಾವನೆ ಆಗಿದ್ದರೆ, ಕಳೆದ 40 ವರ್ಷಗಳಿಂದ ಕೆರಗೋಡು ಗ್ರಾಮಸ್ಥರು ರಾಮ ಮಂದಿರ ಮುಂಭಾಗದಲ್ಲಿ ಹನುಮಧ್ವಜವನ್ನು ಆರಿಸೋದ್ರ ಮೂಲಕ ಅವರ ಭಕ್ತಿಯನ್ನು ಅವರು ತೋರಿಸ್ಕೊಂಡಿದ್ದಾರೆ. ಮೊನ್ನೆ ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ದೇವಸ್ಥಾನ ಉದ್ಘಾಟನೆ ಆಗುವಂಥ ಒಂದು ಸಂದರ್ಭದಲ್ಲಿ 100 ಅಡಿಗೂ ಕೂಡ ಇನ್ನು ಹೆಚ್ಚಾಗಿರುವಂಥ ಒಂದು ಹನುಮಧ್ವಜವನ್ನು ಸ್ಥಾಪಿಸೋದ್ರ ಮೂಲಕ ಇವತ್ತು ಒಂದು ನೆನಪಿಗೆ ಒಂದು ಚಿಹ್ನೆ ಆಗಬೇಕು ಅಂತೇಳಿ ಅವರು 100 ಅಡಿಯನ್ನು ಮಾಡಿದ್ದಾರೆ. ಇಲ್ಲ ಅಂತಂದರೆ 40 ವರ್ಷದಿಂದ ಹನುಮಧ್ವಜ ಹಾರ್ತಾ ಇದೆ. ಹಾಗಾಗಿ ಇದನ್ನು ರಾಜಕೀಯ ಮಾಡಿರೋದು ಕಾಂಗ್ರೆಸ್ ಪಕ್ಷ. ಇವತ್ತು ಕಾಂಗ್ರೆಸ್ ಪಕ್ಷ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದನ್ನು ರಾಜಕೀಯ ಮಾಡಿರುವಂಥದ್ದು. ಸರ್, ಈ ಒಂದು ವಿವಾದ ರಾಜಕೀಯ ತೀವ್ರ ಪಡ್ಕೊಳ್ತಾ ಇದೆ. ಕಾಂಗ್ರೆಸ್ ಅವರು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ JDS ಮತ್ತು BJPಯವರು ರಾಜಕೀಯ ಬೇಳೆ ಬೇಯಿಸ್ಕೊತಾ ಇದ್ದಾರೆ, ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ. ಇಂಥ ವಿವಾದದ ಮಧ್ಯೆ ತಾವು ಕೂಡ ಭೇಟಿ ಕೊಟ್ಟಿದ್ದೀರಿ. ನೋಡಿ, ನಾನೊಂದು ತಮಗೆ ಗೊತ್ತಿರುವಂಥ ಒಂದು ವಿಚಾರ, ಮಂಡ್ಯ ಭಾಗದಲ್ಲಿ ನನ್ನ ಪಕ್ಷ ಆಗಲಿ ನನ್ನ ಕಾರ್ಯಕರ್ತರಾಗಲಿ ಯಾರೂ ಕೂಡ ಇಲ್ಲ. ನಾನು ಬಂದಿರುವಂಥದ್ದು ಸಾಕ್ಷಾತ್ತು ಹನುಮಂತನ ಭಕ್ತಿಗೋಸ್ಕರ. ಇವತ್ತು ಇದನ್ನು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರನೇ ಕೆಲವರು ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಯಾವುದೇ ಒಂದು ರೀತಿಯಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಕಾರಣ ಏನಂತಂದರೆ, ಇವತ್ತು ಕಾಂಗ್ರೆಸ್ ಪಕ್ಷದವರು ಅವರೇ ಇದನ್ನು ಬೆಂಕಿ ಹಚ್ಕೊಂಡಿದ್ದಾರೆ. ಅವರು ವಿಷಯ ಏನಂತಂದರೆ, ಇವತ್ತು ಯಾವ ರೀತಿ ಲಂಕೆಯಲ್ಲಿ ಹನುಮಂತ ಸೀತಾಮಾತೆಗೋಸ್ಕರ ಹೋಗಿರುವಂಥ ಸಂದರ್ಭದಲ್ಲಿ ರಾವಣಾಸುರ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿ ಇಡೀ ಲಂಕಾ ದಹನ ಮಾಡ್ಕೊಂಡಿದ್ದಾರೆ. ಆ ರೀತಿ ಕಾಂಗ್ರೆಸ್ ಪಕ್ಷದವರು ಇವತ್ತು ಹನುಮಧ್ವಜಕ್ಕೆ ಕೈ ಹಾಕೋದ್ರ ಮೂಲಕ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲೇ ಕಾಂಗ್ರೆಸ್ ಪಕ್ಷ ದಹನ ಮಾಡಿಕೊಳ್ಳುವಂಥ ಸ್ಥಿತಿಗೆ ಕೈ ಹಾಕಿ ರಾಜಕೀಯಕ್ಕೆ ಕೈ ಹಾಕಿರೋದು ಕಾಂಗ್ರೆಸ್ ಪಕ್ಷ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು. ಈ ಸ್ಥಳಕ್ಕೆ ಬಂದಿದ್ದೀರಿ, ತಾವು ಕೂಡ ಪಾದಯಾತ್ರೆ ಪಾಲ್ಗೊಳ್ತೀರಾ, ಜೊತೆಗೆ ಏನನ್ನು ಆಗ್ರಹಿಸ್ತೀರಾ? ಮತ್ತೆ ಹನುಮಧ್ವಜವನ್ನು ಆರಿಸಬೇಕು ಅಂತೇಳಿ ಆಗ್ರಹಿಸ್ತೀರಾ, ಒತ್ತಾಯ ಮಾಡ್ತೀರಾ? ಖಂಡಿತವಾಗ್ಲೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೊನ್ನೆ ಅಯೋಧ್ಯೆ ರಾಮ ಮಂದಿರ ವಿಚಾರ ಬಂದಾಗ ಸಾರ್ವಜನಿಕ ಸಭೆಯಲ್ಲಿ ನಾನು ಜೈ ಶ್ರೀರಾಮ್ ಅಂತ ಕೂಗ್ತೀನಿ ಅಂತೇಳಿ ಜೈ ಶ್ರೀರಾಮ್ ಘೋಷಣೆಗಳ ಮೂಲಕ ಇಡೀ ಕನ್ನಡ ನಾಡೇ ಅವ್ರನ್ನ ನೋಡುವಂಥ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ. ಇವತ್ತು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಆಗ್ರಹ ಮಾಡುವುದೇನಂತಂದರೆ, ಸಾಕ್ಷಾತ್ತು ಮುಖ್ಯಮಂತ್ರಿಗಳೇ ಈ ಗ್ರಾಮಕ್ಕೆ ಬರಬೇಕು, ಗ್ರಾಮದ ಜನರ ಜೊತೆ ಅವರೇ ಸತ್ಯಾಂಶಗಳನ್ನು ಅವರು ಕೇಳಿ ತಿಳ್ಕೊಂಡು ಅವ್ರ ಕೈಯಿಂದನೇ ಹನುಮಧ್ವಜವನ್ನು ಆರಿಸೋದ್ರ ಮೂಲಕ ಇಡೀ ಕನ್ನಡ ನಾಡಿಗೆ ಅವರು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಇಲ್ಲವಾದಲ್ಲಿ ಹನುಮಂತನ ಕೆಂಗಣ್ಣಿಗೆ ಗುರಿಯಾಗಿ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಇಬ್ಬರೂ ಕೂಡ ಇವತ್ತು ಅವರು ದಹನ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಸರ್, ಈ ವಿವಾದಗಳ ನಡುವೆ ಒಂದು ಟಾಕ್ ಬರ್ತಾ ಇದೆ, ತಾವು BJPಗೆ ಸೇರ್ಪಡೆ ಆಗ್ತೀರಾ ಅನ್ನೋಂಥದ್ದು. ಈ ರೀತಿ ಏನೋ ಚರ್ಚೆ ಆಗಿದೆ ಸರ್. ಜೋಶಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ರ ಮಾತೃ ಪಕ್ಷಕ್ಕೆ ಅವ್ರು ಬರ್ಬೋದು ಅನ್ನೋಂಥದ್ದನ್ನ ಏನು ಹೇಳ್ತೀರಿ? ನೋಡಿ, ಒಂದು ವಿಚಾರ ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೀನಿ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಇವತ್ತು ಇಡೀ ದೇಶ ಪ್ರಧಾನಮಂತ್ರಿ ಮೋದಿಜಿಯವರು ಮತ್ತೊಮ್ಮೆ ಆಗಬೇಕು ಅನ್ನೋಂಥ ಒಂದು ಏನು ಜನಗಳಲ್ಲಿ ಅಭಿಮಾನ ಮೂಡಿ ಬಂದಿದೆ, ಆ ವಿಚಾರದಲ್ಲಿ ನಾನು ಈ ದೇಶಕ್ಕೆ
ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರೊಬ್ಬರು ಬಿಟ್ಟರೆ ಅವ್ರ ವಿರುದ್ಧ ತಮಗೆ ಯಾರಾದರೂ ಕಾಣಿಸ್ತಾ ಇದ್ದಾರಾ? ಇಲ್ಲ. ಹಾಗಾಗಿ ನಾನು BJP ಪಕ್ಷ ಮುಂದಾದಲ್ಲಿ ಇವತ್ತು ನಾನು ಖಂಡಿತವಾಗ್ಲೂ ಕೂಡ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ, ಅವರು ಬಯಸಿದ್ದಲ್ಲಿ ಮಾತ್ರ. ಇಲ್ಲದೇ ಹೋದರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ತನ್ನ ಸ್ವಂತ ಬಲದಲ್ಲಿ ಒಂದು 4 ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆಲ್ಲೋದ್ರಲ್ಲಿ ಅನುಮಾನನೇ ಇಲ್ಲ. ಸರ್, ಮಾತುಕತೆ ಆಗಿದೆ ಅಂತ ಇದನ್ನು ಚರ್ಚೆ ಆಗಿದೆ ಸರ್. ಯಾಕಂದ್ರೆ ಈಗಾಗಲೇ ಶೆಟ್ಟರ್ ಅವರು ಕೂಡ ರಾಜೀನಾಮೆ ಕೊಟ್ಟರು, MLC ಇದ್ದಾರೆ, ಬಂದಿದ್ದಾರೆ. ಇದ್ದೀರಿ ತಮ್ಮನ್ನು ಯಾರು ಸಂಪರ್ಕ ಮಾಡುವಂಥದ್ದು ಇದೆಯಾ ಸರ್? ಯಡಿಯೂರಪ್ಪ ಅವರು ಕೂಡ ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ, ನಾನು ಈ ವಿಚಾರದಲ್ಲಿ ನಾನು ಚರ್ಚೆಗಳು ಸಂಪರ್ಕ ಮಾಡಿದಾರಾ ಇಲ್ಲ ಅನ್ನೋಂಥ ಒಂದು ವಿಚಾರಗಳು ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸಲ್ಲ. ಕಾರಣ ಏನಂತಂದರೆ, ನಾನು ದೇಶದ ಹಿತದೃಷ್ಟಿಯಿಂದ ಮೋದಿಜಿಯವರ ಪರವಾಗಿ ನಾನು ಅವರಿಗೆ ಬೆಂಬಲ ಕೊಡೋದಕ್ಕೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಒಂದು ಹೆಜ್ಜೆ ನಾವು ಮುಂದಕ್ಕೆ ಬಂದಿದ್ದೀವಿ ನಾವು. ಸೊ BJP ಪಕ್ಷ ಕೂಡ ಮುಂದಕ್ಕೆ ಬಂದಾದಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋಂಥ ಕೆಲಸಕ್ಕೆ ನಾನು ಹೊಂದಾಣಿಕೆಯನ್ನು ಹೊರತುಪಡಿಸ್ತಂತೆ ಮುಕ್ತ ಆಹ್ವಾನ ಕೊಟ್ಟು ನಿನ್ನ ಮನೆಗೆ ನೀವು ಬಾರಪ್ಪ ಅಂತಂದರೆ ಜನಾರ್ದನ್ ರೆಡ್ಡಿ ಅವರ ನಡೆ ಏನಿರುತ್ತೆ ಸರ್? ಇವತ್ತು ಅಂಥ ಒಂದು ಸಂದರ್ಭ ಬಂದೇ ಇಲ್ಲ ಸರ್. ಬಂದಿದ್ದೆ ಆದರೆ ನಿಮ್ಮನ್ನು ಕರೆಸಿ ನಾನು ಮಾತಾಡ್ತೀನಿ ನಾನು ಅವತ್ತು. ಈಗ ನಿಮ್ಮದು ಒಟ್ಟು ಚುನಾವಣೆಗೆ ಮೋದಿಯವರ ಬೆಂಬಲಿಸ್ತೀರಿ ಸರ್? ಮೋದಿಯವರ ಬೆಂಬಲಿಸ್ತೀರಿ? ಖಂಡಿತವಾಗ್ಲೂ ಕೂಡ ಅದು ಇಡೀ ದೇಶನೇ ಬಯಸುವಂಥ ಸಂದರ್ಭದಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ನಾನು 2 ಸೀಟ್ ಗೆಲ್ತೀನೋ 4 ಸೀಟ್ ಗೆಲ್ತೀನೋ, ನಾನು ಕೂಡ ಗೆದ್ದಾದ ನಂತರ ಆದರೂ ಕೂಡ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಅಭ್ಯರ್ಥಿಗಳೇನಾರು ಆಗ್ತೀರಾ ಸರ್ ಅಥವಾ ಹೇಗೆ ಸರ್? ಸರ್, ನಾನು ಖಂಡಿತವಾಗ್ಲೂ ಈಗಾಗಲೇ ಅಭ್ಯರ್ಥಿಗಳು ಅವ್ರವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ. ಫೆಬ್ರವರಿ 5ನೇ ತಾರೀಕು ನಾನು ನಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಇದಿಷ್ಟು ಕೂಡ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.